लेक्चर अभी भी बाकी है. ಗೈಸ್, ಇದು ಡಿಸ್ಕ್ಲೈಮರ್, ವಾರ್ನಿಂಗ್ ಎಂತ ಸಹ, ಇಟ್ ಈಸ್ ನಾನ್ ಆಲ್ಕೋಹಾಲಿಕ್. ಇದರ ಹೆಸರು ಖಾಲಿ ಪಾನ್ ಶಾಟ್ ಅಂತೇಳಿ. ಸೊ ಈಗ ಸಹ ಪ್ಲೇಟ್ ಸಾಕಾಗ್ತಿಲ್ಲ ಮಾರ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೋಸ್ಟ್ ಆದಿತ್ಯ ಕೆ. ಸೊ ಇದು ನಾವು ಬಂದಿದ್ದೇವೆ ಇವತ್ತು ಬ್ಯಾಂಗ್ಳೂರು. ಇದು ನಮ್ಮ ಬ್ಯಾಂಗ್ಳೂರು ಡೈರೀಸ್ ಪಾರ್ಟ್ 2. ಈಗ ನಾನು ಎಲ್ಲಿ ಬಂದಿದೆ ಅಂತ ಹೇಳಿ ಫಸ್ಟ್ ಹೇಳಲಿಕ್ಕಿಂತ ಮುಂಚೆ ಈ ಆ್ಯಂಬಿಯನ್ಸನ್ನು ನೋಡಿ, ಹೋಟೆಲ್ ಹೇಗೆ ಸೂಪರಾಗುಂಟು, ಮತ್ತು ಸಿಟ್ಟಿಂಗ್ ಏರಿಯಾ ಇರ್ಬೋದು, ಲೈಟಿಂಗ್ ಎಲ್ಲ ಸೂಪರಾಗುಂಟು. ಫಸ್ಟ್ ಇಲ್ಲಿ ಎಂತೆಂತ ಉಂಟಂತ ಫುಡ್ಡಲ್ಲಿ ನೋಡುವ. ಎಂತಕ್ಕಂತ ಹೇಳಿದರೆ ಹೆಸರು ನಾನು ಮತ್ತೆ ಹೇಳ್ತೇನೆ. ಸೊ ಇಲ್ಲಿ ಫುಡ್ಡಲ್ಲಿ ಎಂತ ಉಂಟು ಅಂತೇಳಿ ಈಗ ನಿಮಗೆ ನೋಡಿಯೇ ಗೊತ್ತಾಗ್ತಾ ಉಂಟು. ಇದು ಫುಲ್ಲಿ ಅನ್ಲಿಮಿಟೆಡ್ ಬುಫೆಟ್ ಕಾನ್ಸೆಪ್ಟ್ ಅಂಥೇಳಿ. ಸೊ ಮೇನ್ ಕೋರ್ಸಲ್ಲಿ ಸುಮಾರು ವೆರೈಟಿ ಉಂಟು, ಅಷ್ಟೇ ಅಲ್ಲದೆ ಸ್ಟಾರ್ಟರ್ಸ್ ಉಂಟು, ಮತ್ತು ನನ್ನ ಫೇವ್ರೇಟ್ ಈ ಕಾಕ್ಟೇಲ್ಸ್ ಉಂಟು, ಹಾಗೆ ಡಿಸರ್ಟ್ಸ್. ಒಬ್ಬೊಬ್ಬ ಡಿಸರ್ಟ್ ಅಂದರೆ ಈಗನೇ ಒಂದು ಹಾರ್ಟ್ ಅಟ್ಯಾಕ್ ಆಗ್ಬೋದು, ಡಿಸರ್ಟಲ್ಲಿ ಅಷ್ಟು ವೆರೈಟಿ ಉಂಟು. ಸೊ ಡಿಸರ್ಟನ್ನು ನೋಡಿ ಆದಮೇಲೆ ಇಲ್ಲೇ ಮುಗಿತಾ ಇಲ್ಲ, ಸರ್ಪ್ರೈಸ್ ನೆಕ್ಸ್ಟ್ ಇರೋದು. ಸೊ ಡಿಸರ್ಟ್ ಆದಮೇಲೆ ನಮ್ಗೆ ಇಲ್ಲಿ ಎಂತ ಉಂಟು ಅಂತೇಳಿ ಲೈವ್ ಕೌಂಟರ್ಸ್, ತುಂಬ ವೆರೈಟಿ ಲೈವ್ ಕೌಂಟರ್ಸ್ ಇಲ್ಲಿ ಉಂಟು. ಇಷ್ಟನ್ನೆಲ್ಲ ನಾವು ಈ ವಿಡಿಯೋಲಿ ನೋಡ್ತೇವೆ. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟರ್ಸಿಂದ. ನೋಡಿ ಬಂತು ಡಿಫ್ರೆಂಟ್ ಸ್ಟಾರ್ಟರ್ಸ್, ಒಂದೊಂದು ಸರ್ವ್ ಮಾಡ್ತಾ ಇದ್ದಾರೆ. ಹಾಗೆ ಮೆನು ಅಂತ ತಗೊಂಡೆ ಎಂತ ಉಂಟು ಅಂಥೇಳಿ ಇವತ್ತು. ಸೊ ಫಸ್ಟ್ ಬಂದದ್ದು ನಮಗೆ ಕ್ರಿಸ್ಪಿ ಕಾರ್ನ್ ಅಂಥೇಳಿ, ಹಾಗೆ ನೆಕ್ಸ್ಟ್ ಬಂದದ್ದು ನಮಗೆ ಬೀಟ್ರೂಟ್ ಕಬಾಬ್ ಅಂಥೇಳಿ. ಅದಾದಮೇಲೆ ಅವರ ಸಿಗ್ನೇಚರ್ ಹಾಗೂ ಫೇಮಸ್ ಡಿಶ್ ಅದಂತ ಸ್ವೀಟ್ ಆ್ಯಂಡ್ ಸ್ಪೈಸಿ ಪೊಟೆಟೊ ಅಂತೆ. ಸೊ ಎಂತೆಂತ ಉಂಟಂತ ಬ್ರೀಫಾಗಿ ನೋಡುವ ಬನ್ನಿ. chicken wings. Mutton seekh kebab. ₹850. ಈ ಮೆನ್ಯುವಲ್ಲಿ ಫಸ್ಟ್ ನಮಗೊಂದು ಕಾಂಪ್ಲಿಮೆಂಟರಿ ಡ್ರಿಂಕ್ ಸಿಗ್ತದೆ. ಕಾಂಪ್ಲಿಮೆಂಟರಿ ಡ್ರಿಂಕ್ ಆದಮೇಲೆ ಐಟಮ್ ಅಂತೂ ಸುಮಾರು ಬರ್ತಾನೆ ಉಂಟು. ಸೊ ಇದನ್ನು ನಾನು ಹೀಗೆ ಸಿಂಪಲಾಗಿ ಸ್ಲೋಲ್ಲಿ ವೀಡಿಯೋ ಮಾಡಿದರೆ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ಆದ ಕಾರಣ ಫುಡ್ ರಿವ್ಯೂ ಅನ್ನಷ್ಟು ಫೋಕಸ್ ಮಾಡದೆ ಎಂತೆಂತ ಉಂಟಂತ ನಾನು ತೋರಿಸ್ಬಿಡ್ತೇನೆ. ಸೊ ಸ್ಟಾರ್ಟರ್ಸ್ ವೆಜ್ಜಲ್ಲೇ ಒಂದು 7 ಬಗೆ ಸ್ಟಾರ್ಟರ್ಸ್ ಇತ್ತು. ಪನೀರ್ ಟಿಕ್ಕಾ ಇರ್ಬೋದು, ಗೋಬಿ ಟಿಕ್ಕಾ, ಮತ್ತು ಅವರ ಫೇಮಸ್ ನನಗೆ ಸೂಪರ್ ಬ್ಯಾಟಿಂಗ್ ಆಗ್ತಾ ಉಂಟು. ಆ ಮಧ್ಯದಲ್ಲೇ ಗೋಲ್ಗಪ್ಪ ಅಲ್ಲ, ದೈಪುರಿ, ಮತ್ತು ಇದು ನೋಡಿ ಐಸ್ ಗೋಲಾ ಅಂತೆ, ಅವರ ಫೇಮಸ್ ಅಂದರೆ ಸಿಗ್ನೇಚರ್ ಡಿಶ್ ಅಂತೆ. ಅದನ್ನು ಕೊಟ್ಟಿದ್ದಾರೆ, ಟ್ರೈ ಮಾಡುವ. ಇದನ್ನೇ ಸ್ಟಾರ್ಟ್ ಮಾಡುವ. ಒಳ್ಳೆ ಪ್ರೆಷರ್ ಕುಕ್ಕರಲ್ಲಿ ಹಾಕಿ ಕೊಟ್ಟಿದ್ದಾರೆ, ಸೂಪರ್ ಉಂಟು. ಓಕೆ, ಇದರಲ್ಲಿ 2 ಫ್ಲೇವರ್ ಮಿಕ್ಸ್ ಉಂಟು. ಒಂದು ಸೈಡ್ ಮ್ಯಾಂಗೋ, ಇನ್ನೊಂದು ಸೈಡ್ ಗುವಾ, ಮಸಾಲ ಗುವಾ, ಸೂಪರಾಗಿ ಉಂಟು. ಮತ್ತು ದೈಪುರಿ ನಮ್ಮ ಫೇವ್ರೇಟ್. ಆಯಿತು, ಸ್ಟಾರ್ಟರ್ಸಿಂದ ಆಯಿತು. ಸೊ ಈಗ ನೋಡ್ಬೋದು ಆ್ಯಂಬಿಯನ್ಸ್ ಸೂಪರಾಗಿದೆ. ಆ್ಯಂಬಿಯನ್ಸ್ ನಾನೀಗ ತೋರಿಸ್ತೇನೆ. ಈ ಆ್ಯಂಬಿಯನ್ಸ್ ಫುಲ್ ತೋರಿಸಿ ಆದಮೇಲೆ ನೆಕ್ಸ್ಟ್ ಊಟದಲ್ಲಿ ಎಂತೆಲ್ಲ ಉಂಟಂತ ನೋಡುವ ಬನ್ನಿ. ಫುಡ್ಡಲ್ಲಿ ಎಂತ ಉಂಟು ನೋಡ್ತಾ ಹೋಗುವ. ಫಸ್ಟ್ ವೆಜ್ಜಲ್ಲಿ ಎಂತ ನೋಡುವ ಬನ್ನಿ. ಸೊ ವೆಜ್ ಕ್ಲಿಯರ್ ಸೂಪ್,
ಡೈರೆಕ್ಟ್ ವೆಜ್ ದಮ್ ಬಿರಿಯಾನಿ. ಮತ್ತಿಲ್ಲಿ ವೈಟ್ ರೈಸ್ ಮತ್ತು ರಸಮ್ ಇದೆ. ಈಚೆ ಬಂದರೆ ಪಾಸ್ತಾ ಮತ್ತು ದಾಲ್ ಪಪ್ಪು ಇದೆ. ವಾವ್, ತವಾ ಸಬ್ಜಿ, ಪನ್ನೀರ್ ಮಟರ್ ಮಸಾಲ, ವೆಜ್ ಹಾಟ್ ಸೋಯಾ ಸಾಸ್ ಸ್ವಲ್ಪ. ಅದಾದ್ಮೇಲೆ ಬಂದು ವೆಜ್ ಹಕ್ಕ ನೂಡಲ್ಸ್ ಇದೆ. ಸೊ ಇದೇನು ಸರ್ಪ್ರೈಸ್ ಆಗಿ ಇಟ್ಟಿದ್ದಾರೆ ನೋಡುವ. ಸೊ ಇದರೊಳಗೆ ಏನಿದು ವೆಜ್ ಮೊಮೋಸ್. ಓಕೆ, ಸೊ ಹೀಗೆ ಬಂದರೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಲಾಡ್ಸ್ ಇದೆ. ಸಲಾಡ್ಸ್ ಮತ್ತು ಸಂಡಿಗೆ ಇದೆ, ಹಪ್ಪಳ ಕಾಣ್ತಿಲ್ಲ, ಸಂಡಿಗೆ, ಕರ್ಡ್, ಮೊಸರನ್ನ ಇದೆ, ಫ್ರೈಡ್ ಗಾರ್ಲಿಕ್, ಲೆಮನ್, ತುಂಬ ಐಟಮ್ ಇದೆ, ಏನು ಹೆಸರು ಹೇಳ್ಬೇಕಂತಿಲ್ಲ. ಪ್ಲಸ್ ಇಲ್ಲಿ ನಮಗೆ ಬಾಯ್ಲ್ಡ್ ಎಗ್ ಇದೆ, ಚಿಕನ್ ಸಲಾಡ್ ಇದೆ, ಟೈಪ್ ಚಿಕನ್ ಸಲಾಡ್. ಇದು ಚಿಕನ್ ಸಲಾಡ್, ಇಟ್ಸ್ ಅ ಚಿಕನ್ ಸಲಾಡ್. ಇದು ವೆಜ್ ಸಲಾಡ್, ರಷ್ಯನ್ ಸಲಾಡ್. ಹಾಗೆ ಇಲ್ಲಿ ಸುಮಾರು ಐಟಮ್ ಇದೆ. ನೆಕ್ಸ್ಟ್ ಈಚೆ ಬನ್ನಿ. ಸೊ ಅಲ್ಲೀಗ ವೆಜ್ ಮೊಮೋಸ್ ಆಯಿತು, ಇಲ್ಲಿ ಚಿಕನ್ ಮೊಮೋಸ್. ಚಿಕನ್ ಮೊಮೋಸ್ ಆದಮೇಲೆ ಬಾಯ್ಲ್ಡ್ ರೈಸ್, ನಮ್ಮ ತುಳುನಾಡು ಸ್ಪೆಷಲ್ ಬಾಯ್ಲ್ಡ್ ರೈಸ್. ಹಾಗೆ ಈಚೆ ಎಗ್ ಫ್ರೈಡ್ ರೈಸ್ ಇದೆ, ಎಗ್ ಮಂಚೂರಿಯನ್ ಗ್ರೇವಿ ಇದೆ. ಜೂಮ್ ಮಾಡ್ಬೋದು. ಮಂಗಳೂರು ಸ್ಟೈಲ್ ಫಿಶ್ ಕರಿ, ಫಿಶ್ ನಮ್ಮ ಮಂಗಳೂರಿನ ಫಿಶ್ ಕರಿಯನ್ನು ಇಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಇದು ಪಂಜಾಬಿ ಚಿಕನ್ ಟಿಕ್ಕಾ ಮಸಾಲ, ನಾಟಿ ಸ್ಟೈಲ್ ಮಟನ್ ಕರಿ, ನಮ್ಮ ಮಾಟಿ ಮಟನ್ ಬ್ರೋ ಇರಲಿ. ನೆಕ್ಸ್ಟ್ ಬಂದು ಚಿಕನ್ ದಮ್ ಬಿರಿಯಾನಿ. ಹಾಗೆ ಇಲ್ಲಿ ಚಿಕನ್ ಹಾಟ್ ಆ್ಯಂಡ್ ಸೋರ್ ಸೂಪ್ ಇದೆ. ಸೊ ಇಷ್ಟು ಮೇನ್ ಕೋರ್ಸ್. ಮತ್ತು ಆಚೆ ಹೋಗುವ. ಸೊ ಮೇನ್ ಕೋರ್ಸ್ ಆಯಿತು. ಈಚೆ ಬೇರೆ ಎಂತೆಲ್ಲ ಸಿಗ್ತದೆ ನೋಡಿ ಎಕ್ಸ್ಟ್ರಾ ಆಗಿ. ಸೊ ಇಲ್ಲಿ ಚಾಟ್ಸ್ ಐಟಮ್, ಚಾಟ್ಸಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಟ್ಸ್ ಉಂಟು ಇಲ್ಲಿ. ಹಾಗೆ ನಾವು ಈಚೆ ಬಂದರೆ ಇದು ಲೈವ್ ಕೌಂಟರ್ಸ್ ಅಂತೇಳಿ, ಅವರ ಸುಮಾರು ಲೈವ್ ಕೌಂಟರ್ಸ್ ಉಂಟು. ಇದು ಈಚೆ ಬಂದರೆ ಇಲ್ಲಿ ಓವನ್ ಕೌಂಟರ್. कुछ बोलेंगे इसके बारे में? नहीं? ಸೊ ಈಗ ಎಂತ ಅಂತ ಹೇಳಿದರೆ ಇದು ಮಂಗೋಲಿಯನ್ ಲೈವ್ ಅಂತೇಳಿ, ಇಲ್ಲಿ ಅವರು ವೆಜ್ ಮತ್ತು ನಾನ್ ವೆಜ್ಜಲ್ಲಿ ಡಿಫ್ರೆಂಟಾಗಿ ಇಲ್ಲೇ ಫುಡ್ಡನ್ನು ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ನಾವು ಇಲ್ಲಿ ವೆಜ್ಜಲ್ಲಿ ನೋಡ್ಬೋದು ಸುಮಾರು ವೆರೈಟಿ ಉಂಟು. ಚೂರು ತೋರಿಸು. ಪನ್ನೀರ್, ಕ್ಯಾರೆಟ್, ಮಶ್ರೂಮ್. ಹಾಗೆ ಈಚೆ ಬಂದರೆ ನಾನ್ ವೆಜ್. ಈಚೆ ಬನ್ನಿ. ಈಚೆ ಇಲ್ಲಿ ಚಿಕನ್ ಉಂಟು, ಟರ್ಕಿ, हाँ हाँ वो चिकन है, फिश। हाँ ये क्या है सर? वो डक है सर। टर्क, ये टर्की है, ये रैबिट है, टर्की, ऑक्टोपस, सॉरी ऑक्टोपस है, स्क्विड। ये स्क्विड है, ठीक है। ओ तो इसमें हम कुछ खाते नहीं हैं। हाँ 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 ಓಕೆ. ಸೊ ಇಲ್ಲಿ ನೋಡಿ ಲೈವ್ ಪಿಜ್ಜಾ ಉಂಟು, ಅದನ್ನು ಟ್ರೈ ಮಾಡುವ. ಲೈವ್ ಚಾಟನ್ನು ಟ್ರೈ ಮಾಡುವ. ಈ ಲೈವ್ ಮಂಗೋಲಿಯನ್ ಗ್ರಿಲ್ಲನ್ನು ನೋಡುವ. ಮತ್ತು ಲೈವ್ ಪಾಸ್ತಾ ಜಿಲೇಬಿನ ಟ್ರೈ ಮಾಡುವ. ಓಕೆ. ಸೊ ಇದಂತ ಮೇನ್ ಕೋರ್ಸ್ ಆಯಿತು. ಅಲ್ಲಿ ಲೈವ್ ಕೌಂಟರ್ಸಲ್ಲಿ ನೋಡಿ ಆಯಿತು. ಸೊ ನಮ್ಮ ಹಿಂದೆ ನೋಡ್ಬೋದು ಇಲ್ಲಿ ಕಾಕ್ಟೇಲ್ ಕೌಂಟರ್ ಉಂಟು, ಒಂದು ಮಾಕ್ಟೇಲ್. ಇದು ನಾನ್ ಆಲ್ಕೋಹಾಲಿಕ್ ಆದ ಕಾರಣ ಆಲ್ಕೋಹಾಲ್ ಇಲ್ಲ ಇಲ್ಲಿ. ಸೊ ನಿಮಗೆ ಯಾವ್ದು ಬೇಕಾದ್ರೂ ಮಾಕ್ಟೇಲ್ ಕೊಡ್ತಾರೆ. ಸೊ ನೆಕ್ಸ್ಟ್ ನಾವು ಸ್ವೀಟ್ಸನ್ನು ನೋಡೋದು ಅಂತ ಹೇಳಿದರೆ ಜಿಲೇಬಿ, ಮತ್ತಿಲ್ಲಿ ರವಾ ಹಲ್ವಾ ಉಂಟು, ಮತ್ತು ಇದು ಪಾಯಸ, ಮತ್ತು ನಮ್ಮ ಫೇವ್ರೇಟ್ ಇಲ್ಲಿ ಗುಲಾಬ್ ಜಾಮೂನು. ಸೊ ಇಷ್ಟೇ ಸ್ವೀಟಲ್ಲಿ ಇಷ್ಟೇ ಇರೋದು. ಸ್ವೀಟಲ್ಲಿ ಇಷ್ಟೇ ಅಲ್ಲ, ಇಲ್ಲ ನಮ್ಮ ಹಿಂದೆ ನೋಡಿ ದೊಡ್ಡ ಆರ್ಮಿಯೇ ಉಂಟು, ಆರ್ಮಿ. ಸೊ ಇದು ಬಂದು ಬೇರೆ ಸ್ವೀಟ್ಸ್ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಕ್ ಉಂಟು, ಕಟ್ ಫ್ರೂಟ್ ಉಂಟು. ಹಾಗೆ ಈಚೆ ಬಂದರೆ ಅವರ ಸ್ಪೆಷಲ್ ಕುಲ್ಫಿ ಉಂಟು, ಕುಲ್ಫಿ. ಓಕೆ. ಮತ್ತು ನಮಗೆ ಇಲ್ಲಿ ಡಿಫ್ರೆಂಟ್ ವೆರೈಟಿಯಲ್ಲಿ ಐಸ್ ಕ್ರೀಮ್ ಕೊಡ್ತಿದ್ದಾರೆ. ಪಾನ್ ಫ್ಲೇವರ್, ವೆನಿಲಾ, ಸ್ಟ್ರಾಬೆರಿ, ಚಾಕ್ಲೇಟ್ ಮತ್ತು ಬಟರ್ ಸ್ಕಾಚ್. ಸೊ
ಈಚೆ ಬಂದರೆ ಅವರ ಸ್ಪೆಷಲ್ ಆದ ರೋಲೇನಾ ಹಾಂ ಮಿಕ್ಸ್ ಐಟಮ್ ಓಕೆ ಇದು ಎಂತ ನಮ್ಗೆ ಗೊತ್ತಿಲ್ಲ ಮತ್ತೆ ನೋಡುವ हाँ क्या है? सर इधर पानी पूरी मिलेगा हाँ। और दही पूरी मिलेगा सर पानी पूरी है सर हाँ। पालक चाट है सर पालक चाट। आपको दही पूरी मिल जाएगा दही पूरी। पापड़ी चाट भी मिल जाएगा। पापड़ी चाट। हाँ सर बिल्कुल हाँ एक मुझे एक दही पूरी और एक पापड़ी चाट सर ಸೊ ಫಸ್ಟಾಗಿ ಚಿಕನ್ ದಮ್ ಬಿರಿಯಾನಿ ಚೂರೆ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ಎಲ್ಲ ಐಟಮ್ ಟೇಸ್ಟ್ ಮಾಡಬೇಕಲ್ಲ ಅದಕ್ಕೆ ಇದು ನಾಟಿ ಸ್ಟೈಲ್ ಮಟನ್ ನಾ ಮಟನ್ ತಿನ್ನೋದಿಲ್ಲ ಅದಕ್ಕೆ ಬೇಡ ಪಂಜಾಬಿ ಚಿಕನ್ ಟಿಕ್ಕಾ ಮಸಾಲ ನೆಕ್ಸ್ಟ್ ಎಗ್ ಮಂಚೂರಿ ಮತ್ತು ಎಗ್ ಫ್ರೈಡ್ ರೈಸ್ ಅನ್ನು ಟ್ರೈ ಮಾಡುವ ಇದು ಪನ್ನೀರ್ ಮಟರ್ ಮಸಾಲ ಸೊ ಇಷ್ಟನ್ನು ನಾವು ತಿಂತಿದ್ದೇವೆ ಸೊ ಇಷ್ಟನ್ನು ಟ್ರೈ ಮಾಡ್ತಿದ್ದೇವೆ ಇದರ ಟೇಸ್ಟ್ ಇವು ನಾನು ಹೇಳೋದಿಲ್ಲ ನೀವು ಇದರ ಟೇಸ್ಟ್ ನೋಡಲಿಕ್ಕಿದ್ರೆ ಇಲ್ಲಿ ಬಂದು ಟ್ರೈ ಮಾಡಿ ಸೊ ಇದು ಎಂತ ಇದು ಯಾ ಎಂತ ಅಂತೇಳಿ ನಾನು ಹೇಳೋದಕ್ಕಿಂತ ಬಿಗ್ ಬಾರ್ಬೆಕ್ಯೂ ಓಕೆ ಗಾರ್ಲಿಕ್ ನಾನ್ ಮತ್ತು ಅವರ ಎಂಥದ್ದು ಚಿಕನ್ ಚಿಲ್ಲಿಯನ್ನು ಟ್ರೈ ಮಾಡ್ತಿದ್ದೇವೆ ಸೊ ನೋಡುವ ಸೂಪರ್ ಆಗುಂಟು ಚಿಕನ್ ಚಿಲ್ಲಿಯನ್ನು ನಾನೊಂದು ಸ್ವೀಟ್ ಬೇಕಂತೇಳಿ ಮಾಡಿಸಿದ್ದು ಸೊ ಇದು ಸೂಪರಾಗಿ ಉಂಟು ಸ್ವಲ್ಪ ಸ್ವೀಟಿಶ್ ಆಗಿ ಗೈಸ್ ಇದು ಡಿಸ್ಕ್ಲೈಮರ್ ವಾರ್ನಿಂಗ್ ಎಂತ ಸಹ ಇಟ್ ಈಸ್ ನಾನ್ ಆಲ್ಕೋಹಾಲಿಕ್ ಇದರ ಹೆಸರು ಖಾಲಿ ಪಾನ್ ಶಾಟ್ ಅಂತೇಳಿ ಏನು ಇರೋದು ಆಲ್ಕೋಹಾಲ್ ಇಲ್ಲ ಎಂತ ಸಹ ಇಲ್ಲ ನಾವು ಆಲ್ಕೋಹಾಲ್ ಕುಡಿಯೋದು ಇಲ್ಲ ಸೊ ಇಟ್ಸ್ ಡಿಸ್ಕ್ಲೈಮರ್ ದ್ಯಾಟ್ ಇಟ್ಸ್ ನಾಟ್ ಅಟ್ ಆಲ್ ಆಲ್ಕೋಹಾಲ್ ಇದನ್ನೊಂದು ಶಾರ್ಟಾಗಿ ಕುಡಿತೇನೆ ಶಾರ್ಟ್ ಕುಡಿಯೋದೇ ಗೊತ್ತಿಲ್ಲ ತುಂಬ ಸ್ಟ್ರಾಂಗ್ ಉಂಟು ಸೊ ಸ್ಟಾರ್ಟರ್ ಆಯಿತು ಊಟ ಆಯಿತು ಎಲ್ಲ ಆಯಿತು ರೋಟಿ ಬಿರಿಯಾನಿ ನಾನ್ ಎವ್ರಿಥಿಂಗ್ ಈವನ್ ಪಾನ್ ಶಾಟ್ ಟ್ರೈ ಮಾಡಿ ಆಯಿತು ಸೊ ಈಗ ನಾವು ಬಂದದ್ದು ಲಾಸ್ಟಿಗೆ ಅಂದರೆ ಒಂದು ಕ್ಲೈಮ್ಯಾಕ್ಸ್ ಇದ್ದಾಗಿದ್ದು ಎಂತ ಅಂತ ಹೇಳಿದರೆ ಸ್ವೀಟ್ಸ್ ಇಲ್ಲಿ ವೆರೈಟಿಯಲ್ಲಿ ಸ್ವೀಟ್ಸ್ ಉಂಟು 100 ಬಗ್ಗೆ ಇಲ್ವಾ ಅದೇ ಸಹ ಹೇಳ್ಬೋದು ಸೊ ನಾವು ಅದರ ಮೇಲೆ ಫೋಕಸ್ ಮಾಡೋದು ಬೇಡ ನಮಗೆ ಎಂತ ಬೇಕು ಅದನ್ನು ಮಾತ್ರ ಹಾಕ್ಕೊಂಡ್ವಾ ಸೊ ನಾನು ಫಸ್ಟ್ ಹಾಕ್ಕೊಂಡದ್ದು ಜಿಲೇಬಿ 2 ಜಿಲೇಬಿ ಮತ್ತು ಅದರ ಮೇಲೆ ರಬಡಿ ಸೊ ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಇದು ನಮ್ಮ ಫೇವ್ರೇಟ್
ಬಿಸಿ ಬಿಸಿಯಾಗಿತ್ತು ಗುಲಾಬ್ ಜಾಮೂನ್. ಸೊ ಅದಕ್ಕೊಂದು ಲಿಮಿಟ್ ಅಂತಿಲ್ಲ ಗುಲಾಬ್ ಜಾಮೂನು. ಗುಲಾಬಿ ಮತ್ತು ನಮ್ಮದೊಂದು ದೊಡ್ಡ ಲವ್ ಸ್ಟೋರಿ ಇದ್ದಾಗೆ. ಅದನ್ನು ನಾನು ಪ್ರಪೋಸ್ ಮಾಡಿದ್ನ, ಅದನ್ನು ಪ್ರಪೋಸ್ ಮಾಡಿದ ನಂಗೆ ಗೊತ್ತಿಲ್ಲ, ಬಟ್ ಒಂದು ದೊಡ್ಡ ಲವ್ ಸ್ಟೋರಿ ಇದ್ದಾಗೆ ಗುಲಾಬ್ ಜಾಮೂನದ್ದು. ಸೊ ನೆಕ್ಸ್ಟ್ ಹಾಗೆ ಗುಲಾಬ್ ಜಾಮೂನ್ ಆದಮೇಲೆ ಬೇರೆ ಎಂತ ನೋಡುವ ಅಂಥೇಳಿ ಸೊ ನಾವು ಸ್ವೀಟ್ ಇಲ್ಲಿ ನೋಡಿ ಶಾಕ್ ಆಯಿತು. ನನ್ನ ಪ್ಲೇಟಲ್ಲಿ ಅಷ್ಟು ಐಟಮ್ ಹಿಡಿಲಿಕ್ಕಿಲ್ಲ. ಸೊ ಆದ ಕಾರಣ ಎಂತ ಪ್ಲ್ಯಾನ್ ಮಾಡಿತ್ತು ಅಂತ ಹೇಳಿದರೆ, ಈಗ ಸ್ವಲ್ಪ ಎಷ್ಟು ಆಗ್ತದೆ ಅಷ್ಟನ್ನು ಹಾಕ್ಕೊಂಡು ಹೋಗುವ ಸಿಂಗಲ್ ಆಗಿ, ಮತ್ತು ಪುನಃ ಬಂದು ಬೇರೆ ಎಂತ ಉಂಟನ್ನು ಹಾಕ್ಕೊಂಡು ಹೋಗುವ. ಸೊ ಇಷ್ಟನ್ನು ಈಗ ಟೇಸ್ಟ್ ಮಾಡುವ, ಹೇಗುಂಟನ್ನು ನೋಡುವ, ಬನ್ನಿ ಹೋಗುವ. ಸೊ ಗೈಸ್, ನಮ್ಮ ಫೇವ್ರೆಟ್ ಪಾರ್ಟಿಗೆ ಬಂದಿದ್ದೇವೆ, ಡಿಸರ್ಟ್ಸು. ಒಂದು ಡೈಲಾಗ್ ಹೇಳ್ತಾನೆ, ये तो बस ट्रेलर है, पिक्चर अभी भी बाकी है ಆಯಿತಾ. ಪಿಕ್ಚರ್ ಅಭಿ ಬಿ ಬಾಕಿ है, ये तो बस ट्रेलर है. ಸೊ ಇದನ್ನು ಟೇಸ್ಟ್ ನೋಡುವ. ಫಸ್ಟಾಗಿ ಗುಲಾಬ್ ಜಾಮೂನು. ಈ ಟೈಮ್ ಗುಲಾಬ್ ಜಾಮೂನ್ ಐಸ್ ಕ್ರೀಮ್ ಇಲ್ಲ, ಖಾಲಿ ಗುಲಾಬ್ ಜಾಮೂನ್. ವಾ, ಬಿಸಿ ಬಿಸಿ ಉಂಟು, ಒಳ್ಳೆ ಉಂಟು, ಸ್ವಲ್ಪ ಬಿಸಿ ಇತ್ತು. ನೆಕ್ಸ್ಟ್ ಇದು ಬಟರ್ಸ್ಕಾಚ್ ಕೇಕ್ ಪೇಸ್ಟ್ರಿ, ಬಟರ್ಸ್ಕಾಚ್ ಪೇಸ್ಟ್ರಿ ಸಾರಿ. ಸೂಪರ್. ಅಬ್ಬಾ, ಒಳ್ಳೆ ಗಟ್ಟಿ ಉಂಟಿದ್ದು. ಚಾಕ್ಲೇಟ್ ಬ್ರೌನಿ ಫುಲ್ ಕಲ್ಲಾಗಿತ್ತು ಮಾರೆ. ಅಷ್ಟು ಒಳ್ಳೆಯದಿಲ್ಲ, ಸ್ವಲ್ಪ ಗಟ್ಟಿ ಉಂಟು. ಬ್ರೌನಿ ಒಂದು ಸ್ವಲ್ಪ ಸಾಫ್ಟ್ ಆಗಿದ್ದರೆ ಒಳ್ಳೆಯದು. ಇದು ಫ್ರೂಟ್ ಕೇಕ್ ಅಂತೇಳಿ. ಓಕೆ, ಇದು ಗೆಸ್ ಮಾಡಬೇಕಂತೇನಿಲ್ಲ, ರಬಡಿ ಮತ್ತು ಜಿಲೇಬಿ. ಬೆಸ್ಟ್ ಕಾಂಬಿನೇಷನ್. ಲಾಸ್ಟ್ ಐಟಮ್, ಲಾಸ್ಟ್ ಅಲ್ಲ ಸದ್ಯಕ್ಕೆ ಲಾಸ್ಟ್. ನೆಕ್ಸ್ಟ್ ಒಂದು ತರ್ತೇವೆ ಬೇರೆ ಐಟಮ್ಸ್ ಎಲ್ಲ. ಇದು ಚಾಕ್ಲೇಟ್ ಬ್ರೌನಿ ಎಂತ ಮಾಡಿದ ಚಾಕ್ಲೇಟ್ ಬ್ರೌನಿ ರೋಲ್. ಇದು ಪರ್ಫೆಕ್ಟ್ ಉಂಟು, ಸೂಪರಾಗಿ ಉಂಟು. ಇದು ಒಳ್ಳೆ ಉಂಟು. ಸೊ ಇಷ್ಟೇ, पिक्चर अभी भी बाकी है. तो मैंने बोला था पिक्चर अभी भी बाकी है. फ्रूट कस्टर्ड, कैरामल मफिन, एप्पल पिराना. It's pineapple pastry. ಸೊ ಈಗ ಸಹ ಪ್ಲೇಟ್ ಸಾಕಾಗ್ತಿಲ್ಲ ಮಾರ. ಸೊ हमें इन्होंने सर्व किया. आपका नाम? मेरा नाम अंकित. इनका नाम अंकित है. ರೆಡ್ ವೆಲ್ವೆಟ್ ಕೇಕ್. ಈ ಸ್ವಲ್ಪ ಕೇಕ್ ನೋಡಿದಾಗ ಬೇಜಾರಾಗ್ತದೆ, ಇಷ್ಟು ನಂಗೆ ಲೈಫಲ್ಲಿ ಯಾವತ್ತು ಯೂಸ್ ಆಗಿಲ್ಲ. ಇರಲಿ, ತಿನ್ಲಿಕ್ಕೆ ಯೂಸ್ ಆಗ್ತದೆ. ಪಿಕ್ಚರ್ ಅಭಿ ಬಾಕಿ ಅಂತ ಹೇಳಿದ್ದೆ. ಪಿಕ್ಚರ್ ಕಹಾ ಅಂತೆಲ್ಲ ನೀಚೆ ಉಂಟು, ನೀಚೆ ಹೇ. ಓಕೆ, ಸೊ ಡೆಸರ್ಟ್ ಆಗತ್ತಂದದ್ದು ಪ್ಲಸ್ ಇಷ್ಟು ಡಿಸರ್ಟ್ ನಮ್ಗೆ ಸಿಗ್ತದೆ. ಸೊ ನನ್ನ ಲೆಕ್ಕಲ್ಲಿ 850 rupees ಇಸ್ ಓಕೆ ಬ್ಯಾಂಗ್ಳೂರಲ್ಲಿ ಇಂಥ ಫುಡ್ಡಿಗೆ. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಗೊತ್ತುಂಟು ಫುಡ್ ಕಾಸ್ಟ್ ತುಂಬ. ಸಿಂಪಲ್ ಊಟ ಮಾಡಲಿಕ್ಕೆ ಹೋದ್ರೆ 1000 rupees ಬೇಕು, ಬಟ್ ಇಬ್ಬರಿಗೆ ಇದೆಲ್ಲೊಂದು ಅನ್ಲಿಮಿಟೆಡ್ ಫುಡ್ಡು ನಮ್ಮಂಥವ್ರಿಗಂತೂ ಬೆಸ್ಟ್. ಸೊ ಇವತ್ತಿಗೆ ಇಷ್ಟೇ ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಆಗುವ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮೀಟ್ ಯು ನೆಕ್ಸ್ಟ್ ವ್ಲಾಗ್. ಬಾಯ್. ನಾನು ನಿಮ್ಮ ಹೋಸ್ಟ್ ಆದಿತ್ಯ ಕೆ ಗುರ್ಮೆ. ಬಾಯ್. ಸೊ ಆಗ ಬ್ರೌನಿ ವಿತ್ ಐಸ್ ಕ್ರೀಮ್ ಅಂತ ತಿಂದೆ ಅಲ್ಲ, ಸೊ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಇದೊಂದು ಸಿಂಪಲ್ ವೀಡಿಯೋ. ಸೊ ಇದನ್ನು ಮೇನ್ ವೀಡಿಯೋ ಹಾಕಬೇಕಂತಿದ್ದೆ, ತುಂಬ ಲೆಂತಿ ಆಗ್ತದೆ, ಅದಕ್ಕೆ ಸ್ಪೀಡಲ್ಲಿ ಹಾಕ್ತಿದ್ದೇನೆ. ಸೊ ನೋಡ್ಬೋದು ಡಿಫ್ರೆಂಟಾಗಿ ತುಂಬ ಎಂತ ಹೇಳ್ತಾರೆ, ಒಂದು ಯುನೀಕಾಗಿ ಒಂದು ಹೇಗೆ ರೋಲನ್ನು ಮಾಡ್ತಿದ್ದಾರೆ ಅಂತೇಳಿ.
ತುಂಬ ನಂಗೆ ಇಷ್ಟ ಆಯಿತು. ಅದಕ್ಕೆ ಇನ್ನೊಂದು ಐಟಮನ್ನು ಟ್ರೈ ಮಾಡಲಿಕ್ಕೆ ಬಂತು. ಇನ್ನೊಂದು ಎಂತ ಅಂತ ಹೇಳಿದರೆ ಗುಲಾಬ್ ಜಾಮೂನನ್ನು ಹೇಗೆ ಮಾಡ್ತಾರೆ ಅಂತ ನೋಡುವ ಬನ್ನಿ. ಸೊ ಇದೀಗ ಬ್ರೌನಿ ವಿತ್ ಐಸ್ ಕ್ರೀಮ್ ಅಂತ ಹೇಳಿ ಆಯಿತು. ಸೊ ಹಾಗೆ ನೆಕ್ಸ್ಟ್ ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್ ಅಂತ ಮಾಡ್ತಿದ್ದಾರೆ. ಸೊ ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡುವ ಬನ್ನಿ. ಸೊ 4 ಕಂಟಿನ್ಯೂಸ್ ಶಾರ್ಟ್ಸ್ ಟ್ರೈ ಮಾಡೋ. हुआ ज़्यादा हुआ. साला 4 का 4 भी पी गया. बोलता है कि पीता नहीं. बस देख रहा हूँ एक शॉट में पूरा का पूरा खाली कर दिया. इतना बड़ा हरामी है.